ಇನ್ನು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತಕ್ಕಂಥ ವದಂತಿ ದೊಡ್ಡ ಮಟ್ಟದಲ್ಲಾಗಿತ್ತು. ಅದಾದಮೇಲೆ ಜನ ಕ್ಯೂ ನಿಲ್ತಾ ಇದ್ದಿದ್ದು. ಬಟ್ ಅದು ಇನ್ನೂ ನಿಂತಿಲ್ಲ. ಈಗಲೂ ಪರಿಸ್ಥಿತಿ ಹಾಗೇ ಇದೆ. ಕೆಲವು ಕಡೆ ಪೆಟ್ರೋಲ್ ಬಂಕ್ಗೆ ದಾಂಗೂಡಿ ಇಡ್ತಾ ಇದ್ದಾರೆ ಜನರು. ಎಲ್ಲಿ ಪೆಟ್ರೋಲ್ ಮುಗಿದೋಗುತ್ತೋ, ಡೀಸೆಲ್ ಮುಗಿದೋಗುತ್ತೋ, ಈ ಗ್ಯಾಸ್ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಟ್ರ್ಯಾಕ್ಟರ್ನಲ್ಲಿ ದೊಡ್ಡ ದೊಡ್ಡ ಬ್ಯಾರೆಲ್ಗಳನ್ನು ತಂದಿದ್ದಾರೆ ಜನ. ಕೊಪ್ಪಳದ ಗಂಗಾವತಿ ನಗರದ ಪೆಟ್ರೋಲ್ ಬಂಕ್ ಫುಲ್ ರಶ್. ಪೆಟ್ರೋಲ್ ಸಿಗಲ್ಲ ಅಂತ ಆತಂಕದಲ್ಲಿ ಬಂಕ್ಗೆ ಮುಗಿಬೀಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬ್ಯಾರೆಲ್ಗಳು ಮತ್ತು ಈ ಸಿಂಟೆಕ್ಸ್ನೇ ತಂದಿರೋದನ್ನು ನಾನು ನೋಡ್ತಾ ಇದ್ದೆ. ಟ್ರ್ಯಾಕ್ಟರ್ನಲ್ಲಿ ಸಿಂಟೆಕ್ಸ್ ಟ್ಯಾಂಕ್, ಅದರಲ್ಲಿ ತುಂಬಿಸ್ಕೊಂಡು ಹೋಗ್ತೀವಿ ಡೀಸೆಲ್ನ ನಾವು ಅಂತ. ಯಾಕೆ ಜನ ಇಷ್ಟೊಂದು ಪ್ಯಾನಿಕ್ ಆಗ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ಗೆ ಅಭಾವ ಇಲ್ಲ, ಬೇಕಾದಷ್ಟು ಸಿಗ್ತಾ ಇದೆ, ಯಾರೂ ಪ್ಯಾನಿಕ್ ಆಗಬೇಡಿ ಅಂತ. ಬಟ್ ಜನ ಕೇಳ್ತಾ ಇಲ್ಲ. ದಿನದಿಂದ ದಿನಕ್ಕೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಎರಡು ದೃಶ್ಯವನ್ನು ನೋಡ್ತಾ ಇದ್ದೀರಾ. ಒಂದು ಕಡೆ ಪೆಟ್ರೋಲ್ಗೆ ಕ್ಯೂ ನಿಂತಿರೋ ಟೂ ವೀಲರ್ಸು, ಒಂದು ಕಡೆ, ಇನ್ನೊಂದು ಕಡೆ ಟ್ರ್ಯಾಕ್ಟರ್ನಲ್ಲಿ ಜನ ಬಂದಿರೋದು. ಆಮೇಲೆ ಹಾಕಬಾರ್ದು, ನನ್ನ ಪ್ರಕಾರ ಪೆಟ್ರೋಲ್ ಬಂಕ್ ಮಾಲೀಕರು ಹಾಕಬಾರ್ದು ಅಂತ ನಾನು ಹೇಳೋದು. ನೀವು ವೆಹಿಕಲ್ ತೊಗೊಂಬನ್ನಿ, ಹಾಕಿಸ್ಕೊಂಡು ಹೋಗಿ ಅಂತ ಹೇಳಬೇಕು ಅವ್ರಿಗೆ.